ಹಾಯ್ ಎವ್ರಿವನ್, ವೆಲ್ಕಮ್ ಟು ಸಾನ್ವಿ UPSC KPSC ಎಕ್ಸಾಮ್ ಅಕಾಡೆಮಿಗೆ ಎಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಇವತ್ತು ನಾವು ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ 2025 ಜನರಲ್ ಎಬಿಲಿಟಿ ಪ್ರಶ್ನೆಗಳನ್ನು ಇನ್ ಡೀಟೇಲ್ ಆಗಿ ಕನ್ನಡದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಖಂಡಿತ ನ್ಯಾಷನಲ್ ಡಿಫೆನ್ಸ್ ಎಕ್ಸಾಮ್ UPSCನೇ ನಡೆಸುತ್ತೆ. ಈ ಪ್ರಶ್ನೆಗಳನ್ನು ಎಕ್ಸ್ಪ್ಲೈನ್ ಮಾಡ್ತಾ ನಮಗೆ ಈ ಪ್ರಶ್ನೆ ರಿಲೇಟೆಡ್ ಆಗಿರುವಂತಹ ಹಲವಾರು ವಿಷಯಗಳನ್ನು ಇವತ್ತು ತಿಳ್ಕೊಳ್ತಾ ಹೋಗೋಣ. ಸೊ ಇದರಿಂದ ನಮಗೆ ಏನಾಗುತ್ತೆ, ಬೇರೆ ಬೇರೆ ಎಕ್ಸಾಮಿಗೆ ಒಂದು ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಸಿಗ್ತಾ ಹೋಗುತ್ತೆ ಇನ್ ಡೀಟೇಲ್ ಎಕ್ಸ್ಪ್ಲೈನ್ ಮಾಡೋದ್ರಿಂದ ಅನ್ನೋದು ನನ್ನ ಕಾನ್ಸೆಪ್ಟು. ಸೊ ಆ ಕಾನ್ಸೆಪ್ಟ್ ಮೇಲೆ ಕ್ವಶನ್ ಪೇಪರ್ ಅನಾಲಿಸಿಸ್ ಮಾಡ್ತಾ ಇದ್ದೀನಿ. GK ಕ್ವಶನ್ಸ್ಗಳನ್ನ ಇವತ್ತು ತೆಗೆದುಕೊಂಡಿರೋ ತೆಗೆದುಕೊಂಡಿರೋ ಎಕ್ಸಾಮ್ ಎಲ್ಲ NDA ಎಕ್ಸಾಮ್ನ 2025 ಪ್ರಶ್ನೆ ಪತ್ರಿಕೆಯ ಒಂದು 5 ಪ್ರಶ್ನೆಗಳನ್ನು ಇನ್ ಡೀಟೇಲ್ ಡಿಸ್ಕಸ್ ಮಾಡ್ತಾ ಹೋಗೋಣ. ಹಾಗೆಯೇ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಕಂಟೆಂಟ್ ಇಷ್ಟ ಆದರೆ ಎಕ್ಸಾಮ್ ಆಸ್ಪಿರೆಂಟ್ ಶೇರ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಓಕೆ, ಎಲ್ಲ ಪ್ರಶ್ನೆಗಳು ಇಂಗ್ಲೀಷಲ್ಲಿರ್ತವೆ, ನಾನು ಕನ್ನಡದ ಇನ್ ಡೀಟೇಲ್ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ಈ ಪ್ರಶ್ನೆ 51ನೇ ಪ್ರಶ್ನೆಯಿಂದ ಸ್ಟಾರ್ಟ್ ಆಗ್ತವೆ. 51ನೇ ಪ್ರಶ್ನೆ ಏನು ಹೇಳುತ್ತೆ, ವಿಚ್ ಆಫ್ ದ ಫಾಲೋವಿಂಗ್ ಮೇನ್ ಇಂಡಸ್ಟ್ರಿ ಅಥವಾ ಇಂಡಸ್ಟ್ರೀಸ್ ವರ್ ಡೆವಲಪ್ಡ್ ಇನ್ ದ ಸೆಕೆಂಡ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ದಟ್ ಟುಕ್ ಪ್ಲೇಸ್ ಆಫ್ಟರ್ ಅಬೌಟ್ 1850 ಅಂತ ಹೇಳ್ತಾರೆ. ಆವಾಗ ಕೋಲ್ ಆ್ಯಂಡ್ ಐರನ್ನ, ಕಾಟನ್ ಸ್ಪಿನ್ನಿಂಗ್ ಆ್ಯಂಡ್ ವೇಯಿಂಗ, ಕೆಮಿಕಲ್ ಆ್ಯಂಡ್ ಎಲೆಕ್ಟ್ರಿಕಲ್, ಸ್ಟೀಮ್ ಇಂಜಿನ್ ಅಂತ ಕೇಳ್ತಾರೆ. ಸೊ ಈ ಪ್ರಶ್ನೆ ಏನು ಹೇಳುತ್ತೆಪ್ಪ ಅಂದರೆ 1850 ಇಸ್ವಿಯಲ್ಲಿ ಅಥವಾ 1850 ನಂತರ ನಡೆದ ಎರಡನೇ ಕೈಗಾರಿಕೆ ಕ್ರಾಂತಿಯಲ್ಲಿ, ಸೆಕೆಂಡ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್ನಲ್ಲಿ ಈ ಕೆಳಗೆ ಕೊಟ್ಟಿರುವಂತಹ ಯಾವ ಉದ್ಯಮಗಳು ಅಭಿವೃದ್ಧಿಗೊಳ್ತವೆ, ಡೆವಲಪ್ ಆಗ್ತವೆ ಅಂದರೆ ಎರಡನೇ ಕೈಗಾರಿಕಾ ಕ್ರಾಂತಿಯಲ್ಲಿ. ಮೊದಲನೇದು ಯಾವುದು ಆಪ್ಷನ್ ಕೊಟ್ಟರೆ ಕೋಲ್ ಆ್ಯಂಡ್ ಐರನ್, ಕಲ್ಲಿದ್ದಲು ಮತ್ತು ಕಬ್ಬಿಣ. ಇದು ಮುಖ್ಯವಾಗಿ ಮೊದಲನೇ ಕೈಗಾರಿಕೆ ಕ್ರಾಂತಿಯ ಪ್ರಮುಖ ಉದ್ಯಮವಾಗಿತ್ತು. ಇದು ಫಸ್ಟ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆಗಿತ್ತು. ಎರಡನೇ ಆಪ್ಷನ್ ಕೊಟ್ಟರೆ ಕಾಟನ್ ಆ್ಯಂಡ್ ಸ್ಪಿನ್ನಿಂಗ್ ಆ್ಯಂಡ್ ವೀವಿಂಗ್ ಕೊಟ್ಟಿದ್ದ, ಹತ್ತಿ ನೂಲುವುದು ಮತ್ತು ನೇಯ್ಗೆ. ಇದು ಸಹ ಮೊದಲನೇ ಕೈಗಾರಿಕಾ ಕ್ರಾಂತಿಯ ಒಂದು ಪ್ರಮುಖ ಭಾಗವಾಗಿತ್ತು. ಇನ್ನು ಕೆಮಿಕಲ್ ಆ್ಯಂಡ್ ಎಲೆಕ್ಟ್ರಿಕಲ್, ರಾಸಾಯನಿಕ ಮತ್ತು ವಿದ್ಯುತ್, ಇದು ಎರಡನೇ ಕೈಗಾರಿಕೆ. ನೋಡಿ, ಇದು ಕ್ಯಾನ್ಸರ್ ಏನು ಇದೆ, ಇದು ಎರಡನೇ ಕೈಗಾರಿಕಾ ಕ್ರಾಂತಿಯ ಪ್ರಮುಖ ಚಾಲನಾ ಶಕ್ತಿಗಳಾಗಿದ್ದವು. ಯಾವುವು? ಕೆಮಿಕಲ್ ಆ್ಯಂಡ್ ಎಲೆಕ್ಟ್ರಿಕಲ್, ವಿದ್ಯುತ್, ರಾಸಾಯನಿಕ ಸಂಶ್ಲೇಷಣೆ ಮತ್ತು ಪೆಟ್ರೋಲಿಯಂ ಆಧಾರಿತ ಉದ್ಯಮಗಳು ಈ ಒಂದು ಎರಡನೇ ಕೈಗಾರಿಕೆ ಕ್ರಾಂತಿಯ ಅವಧಿಯಲ್ಲಿ ಇದು ಅಭಿವೃದ್ಧಿಗೊಂಡಿದ್ದು. 4ನೇ ಆಪ್ಷನ್ ಸ್ಟೀಮ್ ಇಂಜಿನ್ಗಳು, ಇದು ಸಹ ಮೊದಲನೇ ಕೈಗಾರಿಕೆ ಕ್ರಾಂತಿಯ ಪ್ರಮುಖ ಆವಿಷ್ಕಾರ ಮತ್ತು ಶಕ್ತಿಯ ಮೂಲವಾಗಿತ್ತು. ಸೊ ಇದಕ್ಕೆ ಆನ್ಸರ್ ಏನಾಗುತ್ತೆ, ಕೆಮಿಕಲ್ ಆ್ಯಂಡ್ ಎಲೆಕ್ಟ್ರಿಕಲ್ ಆಗುತ್ತೆ. ಸೊ ಇದ್ರ ಬಗ್ಗೆ ಇನ್ ಡೀಟೇಲ್ ನೋಡಿದ್ರೆ, ಎರಡನೇ ಕೈಗಾರಿಕೆ ಕ್ರಾಂತಿ ನಡೆಯೋದು ಸುಮಾರು 1850ರಿಂದ 1914ರವರೆಗೆ. ಈ ಟೈಮಲ್ಲಿ ಹೊಸ ತಂತ್ರಜ್ಞಾನಗಳಾದಂತಹ ಎಲೆಕ್ಟ್ರಿಸಿಟಿ ಅಥವಾ ಕೆಮಿಕಲ್ ಪ್ರಕ್ರಿಯೆಗಳು ಜೊತೆಗೆ ಪೆಟ್ರೋಲಿಯಂ ಮತ್ತು ಉಕ್ಕಿನ ಬೃಹತ್ ಉತ್ಪಾದನೆಗಳ ಮೇಲೆ ಈ ಒಂದು ಎರಡನೇ ಕೈಗಾರಿಕೆ ಕ್ರಾಂತಿ ಏನಾಗಿತ್ತು, ಕೇಂದ್ರೀಕೃತವಾಗಿತ್ತು. ಇದು ಕೈಗಾರಿಕೆಯಲ್ಲಿ ಉತ್ಪಾದನೆ ಮತ್ತು ಸಂವಹನದಲ್ಲಿ ಕ್ರಾಂತಿಕಾರಿ ಬದಲಾವಣೆಗಳನ್ನು ಎರಡನೇ ಕೈಗಾರಿಕಾ ಕ್ರಾಂತಿ ತಂದಿತು. ಸೊ ಸಂಬಂಧಪಟ್ಟಂಥ ಇಮೇಜಸ್, ಈ ಎರಡನೇ ಕೈಗಾರಿಕಾ ಕ್ರಾಂತಿ ಅಥವಾ ಸೆಕೆಂಡ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಬಗ್ಗೆ ನೋಡೋದಾದರೆ, ಎರಡನೇ ಕೈಗಾರಿಕೆ ಕ್ರಾಂತಿ ಪ್ರಮುಖ ಉದ್ಯಮಗಳು ಹೇಳಿದೆ ಕೆಮಿಕಲ್ ಆ್ಯಂಡ್ ಎಲೆಕ್ಟ್ರಿಕಲ್. ಈ ಎರಡನೇ ಕೈಗಾರಿಕೆ ಕ್ರಾಂತಿ ಸುಮಾರು 1850ರಿಂದ 1914ರ ಅವಧಿಯಲ್ಲಿ ನಡೆಯುತ್ತೆ. ಇದನ್ನು ಸಾಮಾನ್ಯವಾಗಿ ನಾವೇನಿದ್ದೀವಿ, ಟೆಕ್ನಿಕಲ್ ರೆವಲ್ಯೂಷನ್, ತಾಂತ್ರಿಕ ಕ್ರಾಂತಿ ಅಂತಲೂ ಕರಿತೀವಿ. ಎರಡನೇ ಕೈಗಾರಿಕೆ ಕ್ರಾಂತಿಯನ್ನು ತಾಂತ್ರಿಕ ಕ್ರಾಂತಿ ಅಂತ ಟೆಕ್ನಿಕಲ್ ರೆವಲ್ಯೂಷನ್ ಅಂತ ಕರಿತೀವಿ. ನಾನು ಹೇಳಿದ್ನಲ್ಲ, ಕ್ಲಾಸ್ ಕೇಳುವಾಗ ನೋಟ್ಸ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಇದು ಮೊದಲ ಕೈಗಾರಿಕೆ ಕ್ರಾಂತಿಯ ನಂತರ ಬಂದಂತಹ ಎರಡನೇ ಕೈಗಾರಿಕೆ ಕ್ರಾಂತಿಯು ಹೊಸ ಶಕ್ತಿಯ ಮೂಲಗಳು, ವಸ್ತುಗಳು ಮತ್ತು ಉತ್ಪಾದನಾ ವಿಧಾನಗಳನ್ನು ಬಳಸಿಕೊಂಡು ಕೈಗಾರಿಕೆಗಳಲ್ಲಿ ಬೃಹತ್ತಾದ ಬದಲಾವಣೆಯನ್ನು ತಂದಿತ್ತು. ಅದರಲ್ಲಿ ಮೊದಲನೇ ಉದ್ಯಮ ಯಾವುದು, ವಿದ್ಯುತ್ ಉದ್ಯಮ, ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್. ವಿದ್ಯುತ್ ಉತ್ಪಾದನೆ ಮಾಡೋದು, ವಿತರಣೆ ಮಾಡೋದು, ವಿದ್ಯುತ್ ಮೋಟಾರ್ಗಳ ಆವಿಷ್ಕಾರಗಳು, ಕಾರ್ಖಾನೆಗಳು ಮತ್ತು ನಗರಗಳನ್ನು ಆಧುನೀಕರಿಸುವ ಕೆಲಸವನ್ನು ಈ ಟೈಮಲ್ಲಿ ಮಾಡಲಾಯಿತು. ಡೈನಾಮೋಗಳ ಮೂಲಕ ಡೈನಾಮೋಗಳನ್ನು ಕಂಡುಹಿಡಿತಾರೆ. ಏನು ಆವಿಷ್ಕಾರಗಳಾಗ್ತವೆ ಎರಡನೇ ಕೈಗಾರಿಕಾ ಕ್ರಾಂತಿಯಲ್ಲಿ? ಥಾಮಸ್ ಆಲ್ವಾ ಎಡಿಸನ್ ಬೆಳಕಿನ ಬಲ್ಬ್ ಕಂಡುಹಿಡಿತಾನೆ. ನಿಕೋಲಾ ಟೆಸ್ಲಾ AC ವಿದ್ಯುತ್ ವ್ಯವಸ್ಥೆಯನ್ನು ಕಂಡುಹಿಡಿತಾನೆ. ದೂರವಾಣಿ ಮಾರ್ಕೋನಿ ಕಂಡುಹಿಡಿತಾನೆ. ರೇಡಿಯೋ ಅಭಿವೃದ್ಧಿ ಆಗುತ್ತೆ. ಸಂವಹನಗಳು ಅಭಿವೃದ್ಧಿ ಆಗ್ತವೆ ಎರಡನೇ ಕೈಗಾರಿಕಾ ಕ್ರಾಂತಿಯಲ್ಲಿ. ಜೊತೆಗೆ ರಾಸಾಯನಿಕ ಉದ್ಯಮಗಳು ಸಹ ಏನಾಗ್ತವೆ, ಈ ಟೈಮಲ್ಲಿ ಡೆವಲಪ್ ಆಗ್ತವೆ. ಸೊ ಹೊಸ ರಾಸಾಯನಿಕ ಪ್ರಕ್ರಿಯೆಗಳ ಅಭಿವೃದ್ಧಿಗೊಂಡು ಹಲವಾರು ಡೈಸ್ಗಳು, ಬಣ್ಣಗಳು ತಯಾರಾಗ್ತವೆ. ಗೊಬ್ಬರಗಳು ಕಂಡುಹಿಡಿತಾರೆ. ಎಕ್ಸ್ಪ್ಲೋಸಿವ್ ಸ್ಫೋಟಕಗಳನ್ನು ಕಂಡುಹಿಡಿತಾರೆ. ಔಷಧಿಗಳು ಕಂಡುಹಿಡಿತಾರೆ. ಈಗ ಸಂಬಂಧಪಟ್ಟಂಥ ಹಲವಾರು ಬೃಹತ್ ಉತ್ಪಾದನೆಗಳು, ಬೃಹತ್ ಉದ್ದಿಮೆಗಳು, ಬೃಹತ್ ಕೈಗಾರಿಕೆಗಳು, ಬೃಹತ್ ಉತ್ಪಾದನೆಗೆ ಈ ಎರಡನೇ ಕೈಗಾರಿಕಾ ಕ್ರಾಂತಿಯಲ್ಲಿ ಸಾಧ್ಯವಾಯಿತು. ಜರ್ಮನಿಯಲ್ಲಿ ರಾಸಾಯನಿಕ ಸಂಶೋಧನೆ ಪ್ರಮುಖ ಕೇಂದ್ರ ಆಯಿತು. ಆ ಟೈಮಲ್ಲಿ ಜರ್ಮನಿ ಇಡೀ ಪ್ರಪಂಚದ ರಾಸಾಯನಿಕ ಸಂಶೋಧನೆ ಪ್ರಮುಖ ಕೇಂದ್ರ ಆಯಿತು. ಜೊತೆಗೆ ಪೆಟ್ರೋಲಿಯಂ ಸಂಸ್ಕರಣೆ ಸಹ ಈ ಯುಗದ ಒಂದು ಪ್ರಮುಖವಾದ ರಾಸಾಯನಿಕ ಎರಡನೇ ಕೈಗಾರಿಕೆ ಪ್ರಗತಿಯಾಗಿದೆ. ಇದರಲ್ಲಿ ಕೆಮಿಕಲಲ್ಲಿ ಪೆಟ್ರೋಲಿಯಂ ಸಂಸ್ಕರಣೆ ಸಹ ಈ ಒಂದು ಎರಡನೇ ಕೈಗಾರಿಕೆ ಕ್ರಾಂತಿ ಯುಗದ ಒಂದು ಪ್ರಮುಖ ರಾಸಾಯನಿಕ ಪ್ರಗತಿಯಾಗಿದೆ. ಸೊ ಮೊದಲನೇ ಕೈಗಾರಿಕೆ ಕ್ರಾಂತಿ ನಡೆಯೋದು 1960ರಿಂದ 1840ವರೆಗೆ. ಸೊ ಆನ್ಸರ್ ಏನಾಗುತ್ತೆ, ವಿಚ್ ಆಫ್ ದ ಫಾಲೋಯಿಂಗ್ ಮೇನ್ ಇಂಡಸ್ಟ್ರಿ
ಮತ್ತು ಇಂಡಸ್ಟ್ರೀಸ್ ವಾಸ್ ಡೆವಲಪ್ಡ್ ಇನ್ ದ ಸೆಕೆಂಡ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ದಟ್ ಟುಕ್ ಪ್ಲೇಸ್ ಆಫ್ಟರ್ ಅಬೌಟ್ 1850 ಅಂದರೆ ಆನ್ಸರ್ ಕೆಮಿಕಲ್ ಆ್ಯಂಡ್ ಎಲೆಕ್ಟ್ರಿಕಲ್. ಓಕೆ, ಒಂದು ಪ್ರಶ್ನೆ ಬಗ್ಗೆ ಸುಮಾರು 3-4 ನಿಮಿಷ ಎಕ್ಸ್ಪ್ಲೇನ್ ಕೊಟ್ಟೆ ನಾನು. ಅಂದರೆ ಬೇರೆ ಬೇರೆ ವಿಷಯಗಳು ನಿಮಗೇನಾಗ್ತವೆ ಕ್ಯಾಚ್ ಆಗ್ತಾ ಹೋಗ್ತವೆ. ಸೊ ಹಾಗೆ ಕ್ಲಾಸ್ ಕೇಳುವಾಗ ನೋಟ್ಸ್ ಮಾಡ್ಕೊಳ್ಳೋದು ಯಾವುದೇ ಕಾರಣಕ್ಕೂ ಮರಿಬೇಡಿ. ನೆಕ್ಸ್ಟ್ ಕ್ವಶನ್, ವಿಚ್ ಅಮಾಂಗ್ ದ ಫಾಲೋವಿಂಗ್ ಮೆಟೀರಿಯಲ್ಸ್ ವಾಸ್ ಯೂಸ್ಡ್ ಇನ್ ಮೇಕಿಂಗ್ ಇನ್ ದ ಹರಪ್ಪನ್ ಸೀಲ್ಸ್? ಹರಪ್ಪನ್ ಸೀಲ್ಸ್ ಮಾಡಲಿಕ್ಕೆ ಈ ಕೆಳಗಿನ ಯಾವ ಮೆಟೀರಿಯಲ್ಸ್ಗಳನ್ನ ಬಳಸಿದ್ದಾರೆ ಅಂತ. ಸ್ಯಾಂಡ್ ಸ್ಟೋನ್, ಲ್ಯಾಪಿಸ್ ಲುಜುಲಿ, ಜಸ್ಪರ್, ಆಮೇಲೆ ಸ್ಟೀಟೈಟ್ ಇವು 4ರಲ್ಲಿ ಯಾವ್ದು ಬಳಸಿದ್ರೆ ಹರಪ್ಪನ ಮೊಹರಗಳನ್ನು ತಯಾರಿಸಲು ಈ ಕೆಳಗಿನ ಯಾವ ವಸ್ತುಗಳನ್ನು ಬಳಸಲಾಗಿತ್ತು? ಮರಳುಗಲ್ಲು, ಲ್ಯಾಪಿಸ್ ಲುಜುಲಿ, ಜಾಸ್ಪರ್, ಸ್ಟೀಟೈಟ್. ಓಕೆ, ಯಾವುದು ಅಂತ ನೋಡೋಣ. ಸೊ ಹರಪ್ಪನ ನಾಗರಿಕತೆಯು ಒಂದು ಸಿಂಧೂ ನಗರ ನಾಗರಿಕತೆ, ಅದರ ಸಿಂಧೂ ಕಣಿವೆ ನಾಗರಿಕತೆಯ ಒಂದು ಪ್ರಮುಖ ಭಾಗ. ಅಲ್ಲಿ ಕಂಡುಬರುವಂತಹ ಹೆಚ್ಚಿನ ಮೊಹರುಗಳ ಸೀಲ್ಸ್ಗಳು ಇದಾವಲ್ಲ, ಮೃದುವಾದ ಕಲ್ಲಿನ ಒಂದು ವಿಧವಾದಂತಹ ಸ್ಟಿಟೈಟ್ನಿಂದ ತಯಾರಿಸಲಾಗಿತ್ತು. ಈ ಸ್ಟಿಟೈಟ್ನ ನಾವು ಸೋಪ್ ಸ್ಟೋನ್ ಅಂತಲೂ ಸಹ ಕರಿತೀವಿ. ಸೊ ಇವು ಸುಲಭವಾಗಿ ಕೆತ್ತನೆ ಮಾಡಲು ಮತ್ತು ಬಾಳಿಕೆ ಬರುವಂತೆ ಮಾಡಲು ಈ ಕಲ್ಲುಗಳನ್ನು ಬಳಸಲಾಗ್ತಾಯಿತ್ತು. ಇವುಗಳ ಜೊತೆಗೆ ಕೆಲವು ಮೊಹರುಗಳನ್ನು ಟೆರ್ರಕೋಟಾ, ಅಗೇಟ್, ಫೈನಾನ್ಸ್, ಚಿನ್ನ ಮತ್ತು ದಂತದಿಂದ ಐವರಿ ಸಹ ಮಾಡಲಾಗ್ತಿತ್ತು. ಆದರೆ ಸ್ಟಿಟೈಟ್ನಿಂದ ಅತ್ಯಂತ ಸಾಮಾನ್ಯವಾಗಿ ಮೊಹರುಗಳಿಗೆ ಬಳಸುವ ಒಂದು ವಸ್ತಾಗಿತ್ತು. ಸೊ ಆನ್ಸರ್ ಏನಾಗುತ್ತೆ? ಸ್ಟಿಟೈಟ್. ಸರಿಯಾದ ಉತ್ತರ ಸ್ಟಿಟೈಟ್. ಇನ್ನು ಹರಪ್ಪನ ಮೊಹರುಗಳು, ಹರಪ್ಪನ್ ಸೀಲ್ಸ್ ಬಗ್ಗೆ ತಿಳ್ಕೊಳ್ಳೋದಾದರೆ, ಹರಪ್ಪನ್ ನಾಗರಿಕತೆ ಅತ್ಯಂತ ಪ್ರಮುಖ ಮತ್ತು ಅನನ್ಯ ಕಲಾಕೃತಿಗಳಲ್ಲಿ ಈ ಸೀಲ್ಗಳು ಸಹ ಒಂದು, ಮೊಹರುಗಳು ಸಹ ಒಂದು. ಇವುಗಳನ್ನು ಸ್ಟಿಟೈಟ್ನಿಂದ ಮಾಡಲ್ಪಡ್ತಾಯಿದ್ವು. ಈ ಸೋಪ್ ಸ್ಟೋನ್ ಅಂತ ಕರಿತೀವಿ. ಮತ್ತು ಅವುಗಳ ಬಗ್ಗೆ ಕೆಲವು ಪ್ರಮುಖವಾದ ವಿವರಣೆ ಹೇಳಿದ್ರೆ, ಮೊದಲು ವಸ್ತುವಿನ ಆಯ್ಕೆ ಏನು ಮಾಡ್ತಾಯಿದ್ರು. ಇದು ಸ್ಟಿಟೈಟ್ ಮಾಡಲಿಕ್ಕೆ ಇದು ಅತ್ಯಂತ ಸಾಮಾನ್ಯವಾದ ವಸ್ತಾಗಿತ್ತು. ಮೊಹರು ಮಾಡಲಿಕ್ಕೆ ಸ್ಟಿಟೈಟ್ ಒಂದು ಸೋಪ್ ಸ್ಟೋನ್ ಅಥವಾ ಮೃದುವಾದ ಕಲ್ಲಾಗಿತ್ತು. ಸೊ ಕೆತ್ತನೆಗೆ ಸುಲಭವಾಗಿತ್ತು. ಈ ಮೊಹರುಗಳನ್ನು ತಯಾರಿಸಿದ ನಂತರ ಅವುಗಳನ್ನು ಏನು ಮಾಡ್ತಿದ್ರು, ಶಾಖಕ್ಕೆ ಒಳಪಡಿಸ್ತಿದ್ರು. ಇದರಿಂದ ಏನಾಗ್ತಿತ್ತು, ಕಲ್ಲು ಗಟ್ಟಿಯಾಗಿ ಮತ್ತು ಬಿಳಿ ಬಣ್ಣಕ್ಕೆ ತಿರುಗ್ತಿತ್ತು. ಹೀಗಾಗಿ ಅವು ಹೆಚ್ಚಿಗೆ ಬಾಳಿಕೆಯನ್ನು ಬರ್ತಿದ್ವು. ಸೊ ಇತರ ವಸ್ತುಗಳಿಂದ ಸಹ ಮೊಹರುಗಳನ್ನು ಮಾಡ್ತಾಯಿದ್ರು. ಚಿನ್ನ, ದಂತ, ಟೆರ್ರಕೋಟಾ, ಅಗೇಟ್ನಂಥ ವಸ್ತುಗಳಿಂದಲೂ ಸಹ ಮೊಹರುಗಳು ತಯಾರಾಗ್ತಾಯಿದ್ವು. ಆದರೆ ಅವುಗಳ ಸಂಖ್ಯೆ ಏನಾಗಿತ್ತು, ಕಡಿಮೆ ಇತ್ತು. ಈ ಮೊಹರುಗಳ ಆಕಾರ ಮತ್ತು ಗಾತ್ರ ನೋಡಿದರೆ, ಶೇಪ್ ಆ್ಯಂಡ್ ಸೈಜ್ ನೋಡಿದರೆ, ಹೆಚ್ಚಿನ ಮೊಹರುಗಳು ಸ್ಕ್ವೇರ್ ಶೇಪಲ್ಲಿ ಇರ್ತಿದ್ವು. ಇನ್ನು ಕೆಲವು ರೆಕ್ಟ್ಯಾಂಗಲ್ ಆಯತಕಾರದ್ದು, ಇನ್ನು ಕೆಲವು ವೃತ್ತಾಕಾರದಲ್ಲಿ ಇರ್ತವೆ. ಸೊ ಈ ಥರ ಎಲ್ಲ ಶೇಪಲ್ಲಿರೋ ಮೊಹರುಗಳು ಈಗ ನಮಗೆ ಸಿಕ್ಕಿವೆ. ಸೊ ಅವುಗಳ ಸೈಜ್ ನೋಡಿದರೆ, ಪ್ರಮಾಣೀಕೃತ ಚೌಕಾಕಾರದ ಮೊಹರುಗಳು ಸಾಮಾನ್ಯವಾಗಿ 2 2 ಇಂಚುಗಳಷ್ಟು ಗಾತ್ರವನ್ನು ಹೊಂದಿರ್ತಿದ್ವು. ಹೆಚ್ಚಿನ ಮೊಹರುಗಳ ಹಿಂಭಾಗದಲ್ಲಿ ಅವುಗಳನ್ನು ಹಿಡಿದುಕೊಳ್ಳಲು ಅಥವಾ ನೇತು ಹಾಕಲು ಅನುಕೂಲವಾಗುವಂತೆ ಒಂದು ಕೊಂಡಿ, ಅದಕ್ಕೆ ತೂತನ್ನು ಮಾಡ್ತಾ ಇರ್ತಿದ್ರು. ಸೊ ಪರ್ಫೆಕ್ಟೆಡ್ ನೋಬ್ ಇರ್ತಾಯಿತ್ತು. ನೆಕ್ಸ್ಟು ಮೊಹರುಗಳ ಮೇಲೆ ಕೆತ್ತನೆ ಏನು ಮಾಡ್ತಾಯಿದ್ರು. ಮೊಹರುಗಳ ಮುಂಭಾಗದಲ್ಲಿ ಮುಖ್ಯವಾಗಿ 2 ವಿಷಯಗಳನ್ನು ಅವ್ರು ಕೆತ್ತಾಯಿದ್ರು. ಒಂದು ಪ್ರಾಣಿಗಳ ಚಿತ್ರಗಳು, ಅದರಲ್ಲಿ ಏಕಕೊಂಬಿನ ಪ್ರಾಣಿ ಯೂನಿಕಾರ್ನ್ ಚಿತ್ರ ಸಾಮಾನ್ಯವಾಗಿ ಕಂಡುಬರೋ ಪ್ರಾಣಿಯಾಗಿದೆ. ಇದನ್ನು ಪೌರಾಣಿಕ ಪ್ರಾಣಿ ಅಂತಲೇ ಕರಿತೀವಿ. ಜೊತೆಗೆ ಇದರಲ್ಲದೆ ಆ ಮೊಹರುಗಳಲ್ಲಿ ಗೂಳಿ, ಹುಲಿ, ಆನೆ, ಗೆಂಡಮೃಗ ಮತ್ತು ಮೊಸಳೆ ಚಿತ್ರಗಳು ಸಹ ಕಂಡುಬಂದಿದೆ. ಸೊ ಆ ಮೊಹರುಗಳಲ್ಲಿ ಯಾವ ಲಿಪಿ ಸ್ಕ್ರಿಪ್ಟನ್ನು ಬಳಸ್ತಾರೆ ಅಂದರೆ, ಪ್ರತಿಯೊಂದು ಮೊಹರಿನ ಮೇಲೆ ಸಿಂಧು ನಾಗರಿಕತೆ, ಹರಪ್ಪ ನಾಗರಿಕತೆ ಮೊಹರಿನ ಮೇಲೆ ಒಂದು ಸಾಲಿನ ಹರಪ್ಪನ್ ಲಿಪಿ ಇರ್ತಾಯಿತ್ತು. ಹರಪ್ಪನ್ ಸ್ಕ್ರಿಪ್ಟ್ ಅಂತ ಕರಿತೀವಿ. ಬಟ್ ಈ ಲಿಪಿಯನ್ನು ಇಂದಿಗೂ ಸಂಪೂರ್ಣವಾಗಿ ಓದಲು ಇದುವರೆಗೂ ದುರದೃಷ್ಟವಶಾತ್ ಯಾರಿಗೂ ಸಾಧ್ಯ ಆಗಿಲ್ಲ. ಸೊ ಇವರು ಬಲದಿಂದ ಎಡಕ್ಕೆ ಬರೀತಾಯಿದ್ರು ಮತ್ತು ಅಕ್ಷರಗಳ ಸಂಖ್ಯೆ ಸುಮಾರು 400 ಇವೆ ಎಂದು ಅಂದಾಜಿಸಲಾಗಿದೆ. ಸೊ ಈ ಬರಹವು ಮೊಹರುಗಳ ಒಡೆಯರ ಹೆಸರಿರ್ಬೋದು ಅಥವಾ ಅವ್ರ ಪದವಿ ಅಥವಾ ವ್ಯಾಪಾರ ಚಿಹ್ನೆಯನ್ನು ಸೂಚಿಸ್ತಂತೇಳಿ ಈಗ ಊಹಿಸಲಾಗ್ತದೆ. ಇನ್ನು ಮೊಹರುಗಳು ಯಾಕೆ ಉಪಯೋಗ ಮಾಡ್ಕೊಳ್ತಿದ್ರು ಅಂದರೆ, ವ್ಯಾಪಾರ ಮತ್ತು ವಾಣಿಜ್ಯಕ್ಕೋಸ್ಕರ, ಟ್ರೇಡ್ ಆ್ಯಂಡ್ ಕಾಮರ್ಸ್ಗೋಸ್ಕರ. ಮೊಹರುಗಳನ್ನು ಬಹುಶಃ ವ್ಯಾಪಾರದ ಮುದ್ರೆಗಳಾಗಿ ಬಳಸ್ತಾಯಿದ್ರು, ಸ್ಟ್ಯಾಂಪ್ಸ್ಗಳಾಗಿ. ಜೊತೆಗೆ ಸರಕುಗಳನ್ನು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಕಳಿಸುವಾಗ ಮೂಟೆಗಳಿಗೆ ಏನು ಮಾಡ್ತಿದ್ರು, ಬಾಯಿಗೆ ಮಣ್ಣನ್ನು ಲೇಪಿಸಿ ಅದರ ಮೇಲೆ ಏನು ಮಾಡ್ತಿದ್ರು, ಸೀಲನ್ನು, ಮೊಹರನ್ನು ಹಾಕ್ತಾಯಿದ್ರು. ಇದನ್ನು ಸರಕುಗಳು ಕದಿಯಲ್ಪಟ್ಟಿಲ್ಲ ಅಥವಾ ಅವುಗಳ ಮಧ್ಯದಲ್ಲಿ ತೆರೆದಿಲ್ಲ ಎಂದು ಖಚಿತಪಡಿಸಿಕೊಳ್ಳಲು ಇದು ಅವರಿಗೆ ಸಾಧ್ಯ ಆಗ್ತಾಯಿತ್ತು. ಇನ್ನು ಗುರುತಿನ ಚೀಟಿ, ಇವುಗಳನ್ನು ಆಭರಣವಾಗಿ ಅಥವಾ ಧಾರ್ಮಿಕ ತಾಯತಗಳಾಗಿ ಸಹ ಬಳಸ್ತಾಯಿದ್ರು ಎಂದು ಕೆಲವು ವಿದ್ವಾಂಸರು ಊಹಿಸ್ತಾರೆ. ಓಕೆ, ಗುರುತಿನ ಚೀಟಿಯಾಗಿ. ಇನ್ನು ಧಾರ್ಮಿಕ ಮಹತ್ವ ನೋಡಿದರೆ, ಈ ಕೆಲವು ಮೊಹರುಗಳು ಆಚರಣೆಗಳು, ಧಾರ್ಮಿಕ ದೃಶ್ಯಗಳು ಮತ್ತು ಪ್ರಮುಖ ದೇವತೆಗಳು, ಉದಾಹರಣೆಗೆ ಪಶುಪತಿ ಮೊಹರು ಚಿತ್ರಗಳನ್ನು ಹೊಂದಿರೋದ್ರಿಂದ ಅವು ಧಾರ್ಮಿಕ ಆಚರಣೆ ಪ್ರಮುಖ ಪಾತ್ರ ವಹಿಸಿರ್ಬೋದು ಅಂತ ಕೆಲವರು ಥಿಂಕ್ ಮಾಡ್ತಾರೆ.
ಈ ಮೊಹರುಗಳು ಹರಪ್ಪನ್ ನಾಗರಿಕತೆ, ಕಲಾತ್ಮಕತೆ ಮತ್ತು ವ್ಯಾಪಾರ ವ್ಯವಸ್ಥೆ ಮತ್ತು ಧಾರ್ಮಿಕ ನಂಬಿಕೆಗಳ ಬಗ್ಗೆ ಅಮೂಲ್ಯವಾದ ಮಾಹಿತಿಯನ್ನು ಕೊಡ್ತವೆ. ಸೊ ಸ್ಟಿಟೈಟ್ನಿಂದ ಮಾಡಿದ್ದ ಹರಪ್ಪನ ಮೊಹರುಗಳ ಚಿತ್ರ ನೋಡಿದರೆ ಇಲ್ಲಿ ನೋಡಿ ಇವೆ ಸೋಪ್ ಸ್ಟೋನಿಂದ. ಸೊ ಹಾಗಾಗಿ ವಿಚ್ ಅಮಾಂಗ್ ದ ಫಾಲೋವಿಂಗ್ ಮೆಟೀರಿಯಲ್ಸ್ ವಾಸ್ ಯೂಸ್ಡ್ ಇನ್ ಮೇಕಿಂಗ್ ದ ಹರಪ್ಪನ್ ಸೀಲ್ಸ್? ಸ್ಟಿಟೈಟ್. 4ನೇ ಆಪ್ಷನ್ ರೈಟ್ ಆಗುತ್ತೆ. ಓಕೆ, ಒಂದು ಕ್ವಶನ್ ಬಗ್ಗೆ ಇಷ್ಟು ಡೀಟೇಲಾಗಿ ನಾನು ಎಕ್ಸ್ಪ್ಲೈನ್ ಮಾಡಿದೆ. ಸೊ ಎಕ್ಸ್ಪ್ಲೈನ್ ಮಾಡುವಾಗ ನಿಮಗೆ ಏನು ಇಂಪಾರ್ಟೆಂಟ್ ಅನ್ಸುತ್ತೆ ಖಂಡಿತ ನೋಟ್ಸ್ ಮಾಡ್ಕೊಂಡು ಯಾವುದೇ ಕಾರಣಕ್ಕೂ ಮರಿಬೇಡಿ. ನೆಕ್ಸ್ಟ್ ಕ್ವಶನ್, 53ನೇ ಪ್ರಶ್ನೆ. ವಿಚ್ ಒನ್ ಆಫ್ ದ ಫಾಲೋವಿಂಗ್ ಮಹಾಜನಪದಾಸ್ ಇನ್ ಏಷ್ಯಂಟ್ ಇಂಡಿಯಾ ವಾಸ್ ಆ್ಯನ್ ಓಲಿಗರ್ಕಿ ಅಂತ ಕರೀತಾ ಇದ್ದರು. ವಜ್ಜಿ, ಕೋಸಲ, ಗಾಂಧಾರ, ಮಗಧ. ಅಂದರೆ ಪ್ರಾಚೀನ ಭಾರತದ ಈ ಕೆಳಗಿನ ಮಹಾಜನಪದಗಳಲ್ಲಿ ಯಾವುದನ್ನು ಓಲಿಗಾರ್ಕಿ ಅಥವಾ ಅಲ್ಪ ಜನರ ಆಡಳಿತ ಆಗಿತ್ತು ಅಂತ ಕರೀತಾರೆ. ಸೊ ಇಲ್ಲಿ ಕೇಳಿರೋ ಪ್ರಶ್ನೆ ಏನಪ್ಪ ಅಂದರೆ, ಕ್ರಿಸ್ತಪೂರ್ವ 6ನೇ ಶತಮಾನದ ಆಸುಪಾಸಿನಲ್ಲಿ ಅಸ್ತಿತ್ವದಲ್ಲಿದ್ದಂತಹ 16 ಮಹಾಜನಪದಗಳ ಪೈಕಿ ಕೊಟ್ಟಿರುವಂತಹ 4 ಆಯ್ಕೆಗಳಲ್ಲಿ ಯಾವುದು ಒಂದು ಸಣ್ಣ ಗುಂಪಿನ ಶ್ರೀಮಂತರ ಅಥವಾ ಗಣ ಮುಖ್ಯಸ್ಥರಿಂದ ಆಳಲ್ಪಡುತ್ತಿತ್ತು ಅಥವಾ ಗಣ ಸಂಘಗಳಿಂದ ಅಥವಾ ಓಲಿಗಾರ್ಕಿಯಿಂದ, ಅದು ರಾಜನಿಂದ ಆಳಲ್ಪಡುವ ರಾಜಪ್ರಭುತ್ವವಾಗಿರಲಿಲ್ಲ ಅಂತ ಕೇಳಿದೆ ಪ್ರಶ್ನೆ. ಸೊ ಆಪ್ಷನ್ ಕೊಟ್ಟನ ವಜ್ಜಿ. ಈ ವಜ್ಜಿ ಇದೆಯಲ್ಲ, ರುಜ್ಜಿ ಅಥವಾ ವಜ್ಜಿ, ಈ ವಜ್ಜಿ ಎಂದು ಕರೆಯುವ ಈ ಗಣ ಇದೆಯಲ್ಲ, ವಿವಿಧ ಗಣಗಳ ಒಂದು ಒಕ್ಕೂಟವಾಗಿತ್ತು, ಕ್ಲಾನ್ಸ್ ಆಗಿತ್ತು. ಕೋಸಲ ಇದೊಂದು ಪ್ರಬಲ ರಾಜಪ್ರಭುತ್ವ ಮೊನಾರಿಕೆ ಆಗಿತ್ತು. ಗಾಂಧಾರ ಆಪ್ಷನ್ ಸಹ ಇದೊಂದು ಪ್ರಬಲ ರಾಜಪ್ರಭುತ್ವವಾಗಿತ್ತು. ಮಗಧ ಸಹ ಆ ಕಾಲದ ಅತ್ಯಂತ ಪ್ರಬಲವಾದ ರಾಜಪ್ರಭುತ್ವ ಆಗಿತ್ತು, ಮೊನಾರಿಕೆ ಆಗಿತ್ತು ಅಲ್ವಾ. ಸೊ ಸರಿಯಾದ ಆನ್ಸರ್ ಏನಾಗುತ್ತೆ? ವಜ್ಜಿ ಆಗುತ್ತೆ. ಎಸ್, ವಜ್ಜಿ ಮಹಾಜನಪದವಿದೆಯಲ್ಲ ಅಲ್ಲಿ ಗಣತಂತ್ರದ ಸ್ವರೂಪನ ಹೊಂದಿತ್ತು. ಗಣ ಆರ್ ಸಂಘ ಅಂತ ಕರಿತೀವಿ. ಅಂದರೆ ಓಲಿಗಾರ್ಕಿ ಅಂದರೆ ಅಲ್ಪ ಜನರ ಆಡಳಿತದಿಂದ ಕೂಡಿತ್ತು. ಸೊ ವಜ್ಜಿ ಗಣ ಸಂಘ ಇದೆಯಲ್ಲ, ಇದು ಮುಖ್ಯವಾಗಿ ಲಿಚ್ಛೇವಿಗಳು, ವಿದೇಹರು ಮುಂತಾದ 8 ಒಕ್ಕೂಟದ ಗಣಗಳ ಸಂಘ ಆಗಿತ್ತು. ಇದು ರಾಜನಿಂದ ಆಳಲ್ಪಡುವ ಬದಲು ಆಯ್ದುಕೊಂಡಂತಹ ಗಣ ಮುಖ್ಯಸ್ಥರ ಒಂದು ಸಭೆಯಿಂದ ಅದು ಆಳಲ್ಪಡುತ್ತಿತ್ತು. ಇನ್ನು ಕೊಟ್ಟಿದ್ದಂಥ ಇದರ ಮಹಾಜನಪದಗಳು ಕೋಸಲ, ಗಾಂಧಾರ, ಮಗಧಗಳಿದಾವಲ್ಲ, ಅವು ರಾಜವಂಶದಿಂದ ಆಳಲ್ಪಡುವ ರಾಜಪ್ರಭುತ್ವಗಳ ಆಗಿದ್ದು. ಸೊ ಇದು ಮಾತ್ರ ಗಣಗಳ ಮುಖ್ಯಸ್ಥರಿಂದ ಆಗಿದ್ದು. ಸೊ ಎಕ್ಸ್ಪ್ಲೈನ್ ನೋಡೋದಾದರೆ, ಪ್ರಾಚೀನ ಭಾರತದಲ್ಲಿ ಗಣರಾಜ್ಯಗಳು ಮತ್ತು ರಾಜಪ್ರಭುತ್ವಗಳು ಅಂತೇಳಿ ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿಂದ ಬುದ್ಧನ ಕಾಲದಲ್ಲಿ ಭಾರತದಲ್ಲಿ 16 ಪ್ರಮುಖ ರಾಜ್ಯಗಳು ಅಸ್ತಿತ್ವದಲ್ಲಿದ್ದು, ಇವುಗಳನ್ನು ನಾವೇನಂತ ಕರಿತೀವಿ? ಷಡೋಷ ಮಹಾಜನಪದಗಳು ಅಂತ ನಾವು ಕರಿತಿದ್ವಿ. ಈ ಮಹಾಜನಪದಗಳನ್ನು ಅವುಗಳ ಆಡಳಿತ ವ್ಯವಸ್ಥೆ ಆಧಾರದ ಮೇಲೆ ಮುಖ್ಯವಾಗಿ ನಾವು 2 ವಿಧಗಳ ವಿಂಗಡಿಸ್ತೀವಿ. ಒಂದು ರಾಜಪ್ರಭುತ್ವ, ಮೊನಾರ್ಕಿ, ರಾಜನ ಆಡಳಿತ. ಇಲ್ಲಿ ಈ ರಾಜ್ಯಗಳಲ್ಲಿ ಅಧಿಕಾರವು ಏನಾಗಿರ್ತಿತ್ತು? ರಾಜನ ಕೈಯಲ್ಲೇ ಕೇಂದ್ರೀಕೃತವಾಗಿರ್ತಿತ್ತು ಮತ್ತು ಸಾಮಾನ್ಯವಾಗಿ ವಂಶ ಪರಂಪರೆಯಾಗಿ ಅವರಿಗೆ ಆ ಒಂದು ಆಡಳಿತ ಬರ್ತಾಯಿತ್ತು. ಈ ರಾಜ್ಯಗಳು ರಾಜನ ನೇರ ಆಳ್ವಿಕೆಯ ಅಡಿಯಲ್ಲಿ ಬರ್ತಾಯಿದ್ವು. ಎಕ್ಸಾಂಪಲ್ ನೋಡಿದ್ರೆ ಮಹಾಜನಪದಗಳಲ್ಲಿ ಕೋಸಲ, ಮಗಧ, ಇದರ ಮಗಧ ವೆರಿ ಸ್ಟ್ರಾಂಗ್ ಇತ್ತು. ಗಾಂಧಾರ, ಅವಂತಿ, ವತ್ಸ ಮತ್ತು ಅಂಗ. ಸೊ ಇನ್ನು ಗಣ ಸಂಘಗಳು ಅಥವಾ ರಣರಾಜ್ಯಗಳು ನೋಡಿದ್ರೆ, ಸೊ ಈ ಅಲ್ಪ ಜನರ ಆಡಳಿತ ಇತ್ತು. ಈ ರಾಜ್ಯಗಳಲ್ಲಿ ಅಧಿಕಾರ ಒಬ್ಬ ವ್ಯಕ್ತಿ ಕೈಯಲ್ಲಿ ಇರ್ತಿರಲಿಲ್ಲ. ಬದಲಾಗಿ ಆಡಳಿತವು ಅವರನ್ನು ಆರಿಸಲ್ಪಟ್ಟಂತಹ ಗಣ ಮುಖ್ಯಸ್ಥರ ಒಂದು ಸಭೆ ಅಥವಾ ಅಸೆಂಬ್ಲಿ ಅಥವಾ ಗುಂಪಿನಿಂದ ನಡೀತಾ ಇತ್ತು. ಈ ಸಭೆಯಲ್ಲಿ ಪ್ರಮುಖ ಕುಲಗಳ ಪ್ರತಿನಿಧಿಗಳು ಅಥವಾ ಶ್ರೀಮಂತ ಕುಟುಂಬಗಳ ಮುಖ್ಯಸ್ಥರು ಇರ್ತಿದ್ದರು. ಈ ಸಣ್ಣ ಗಣ್ಯರ ಗುಂಪು ಒಟ್ಟಾಗಿ ಆಡಳಿತ ನಡೆಸುತ್ತಿದ್ದರಿಂದ ಇದನ್ನು ಓಲಿಗಾರ್ಕಿ ಅಥವಾ ಗಣಸಂಘ ಅಂತೇಳಿ ಕರೀತಾ ಇದ್ದರು. ಸೊ ಅವುಗಳ ಪ್ರಮುಖವಾದ ಎಕ್ಸಾಂಪಲ್ ವಜ್ಜಿ ಎಂಬುದು 8 ಬೇರೆ ಬೇರೆ ಕುಲಗಳ ಅಥವಾ ಕ್ಲಾನ್ಸ್ಗಳ ಒಂದು ಒಕ್ಕೂಟ. ಅದರಲ್ಲಿ ಲಿಚ್ಛೇವಿಗಳು ಅತ್ಯಂತ ಪ್ರಬಲವಾಗಿದ್ದರು. ಇವರ ರಾಜಧಾನಿ ವೈಶಾಲಿ ಆಗಿತ್ತು. ಓಕೆ, ಇನ್ನು ವಜ್ಜಿ ಗಣಸಂಘ ಸಭೆ ಮತ್ತು ಚರ್ಚೆಯ ಮೂಲಕ ಆಡಳಿತ ನಡೆಸುವ ಒಂದು ವ್ಯವಸ್ಥೆ ಒಂದು ಉತ್ತಮ ಉದಾಹರಣೆ ಅಂತ ಇರಬಹುದು. ಜೊತೆಗೆ ಮಲ್ಲ ಅನ್ನೋ ಸಹ ಒಂದು ಪ್ರಮುಖ ಗಣಸಂಘ ಇತ್ತು. ಸೊ ಈ ಪ್ರಶ್ನೆಯಲ್ಲಿ 2 ರೀತಿಯ ಆಡಳಿತಗಳಲ್ಲಿ ಓಲಿಗಾರ್ಕಿ ಅಂದರೆ ಗಣಸಂಘದ ಒಂದು ರೂಪ ಯಾವುದು ಅಂತ ಕೇಳಿದೆ. ಸೊ ಕೊಟ್ಟರೆ ಆಪ್ಷನ್ನಲ್ಲಿ ವಜ್ಜಿ ಮಾತ್ರ ಗಣಸಂಘದ ಒಂದು ಮಾದರಿ. ಉಳಿದವು ಕೋಸಲ ಮತ್ತು ಗಾಂಧಾರ, ಮಗಧ ಅವು ರಾಜಪ್ರಭುತ್ವಗಳಾಗಿದ್ದು ಈ ಕಾರಣಕ್ಕಾಗಿ ಅವಲ್ಲ. ಆನ್ಸರ್ ಏನಾಗುತ್ತೆ? ವಜ್ಜಿ. ಸೊ ವಿಚ್ ಒನ್ ಆಫ್ ದ ಅಮಾಂಗ್ ದ ಫಾಲೋಯಿಂಗ್ ಮಹಾಜನಪದಾಸ್ ಇನ್ ಏಷ್ಯಂಟ್ ಇಂಡಿಯಾ ವಾಸ್ ಆ್ಯನ್ ಓಲಿಗಾರ್ಕಿ? ಆಪ್ಷನ್ 1 ವಜ್ಜಿ. ಓಕೆ, ಒಟ್ಟು 3 ಪ್ರಶ್ನೆ ನೋಡಿದ್ವಿ, ಇನ್ನು 2 ಪ್ರಶ್ನೆ ನೋಡೋಣ. ಓಕೆ, ಮಹಾಜನಪದಗಳ ಒಂದು ಮ್ಯಾಪ್. ಓಕೆ ನೋಡಿ, ಇಂದ್ರಪ್ರಸ್ಥ, ಮಥುರಾ, ನೆಕ್ಸ್ಟ್
ನೆಕ್ಸ್ಟ್ ಕ್ವಶನ್. ವಿಚ್ ಆಫ್ ದ ಫಾಲೋವಿಂಗ್ ಸ್ಕಲ್ಪ್ಚರ್ ಫೌಂಡ್ ಅಟ್ ಸಾಂಚಿ ಸ್ತೂಪ ಈಸ್ ನಾಟ್ ಡೈರೆಕ್ಟ್ಲಿ ಇನ್ಸ್ಪೈರ್ಡ್ ಬೈ ಬುದ್ಧಿಸ್ಟ್ ಐಡಿಯಾಸ್ ಅಂತ. ಸೊ ಬುದ್ಧಿಸ್ಟ್ ಐಡಿಯಾಸ್ಗೆ ನಾಟ್ ಇನ್ಸ್ಪೈರ್ ಆಗಿದೆ. ಒಂದು ಎಂಟಿ ಸೀಟ್, ಎರಡನೇದು ಶಲ್ಭಾಂಜಿಕ ಟ್ರೀ ವೀಲ್. ಎಂಟಿ ಸೀಟ್, ಶಲ್ಭಾಂಜಿಕ ಟ್ರೀ ವೀಲ್ ಅಂದರೆ ಸಾಂಚಿ ಸ್ತೂಪದಲ್ಲಿ ಕಂಡುಬರುವ ಈ ಕೆಳಕಂಡ ಶಿಲ್ಪಗಳಲ್ಲಿ ಯಾವುದು ನೇರವಾಗಿ ಬುದ್ಧ ಕಲ್ಪನೆಗಳಿಂದ ಪ್ರೇರಿತವಾಗಿಲ್ಲ ಅಂಥೇಳಿ. ಖಾಲಿ ಆಸನ, ಎಂಟಿ ಸೀಟ್, ಶಾಲ್ಭಾಂಜಿಕ, ವೃಕ್ಷ ಅಥವಾ ಮರ, ಚಕ್ರ. ಸೊ ಸಾಂಚಿ ಸ್ತೂಪದ ಶಿಲ್ಪಗಳು ಹೆಚ್ಚಾಗಿ ಏನಾಗಿರ್ತವೆ, ಬೌದ್ಧ ಧರ್ಮದ ಘಟನೆಗಳು ಮತ್ತು ಸಂಕೇತಗಳು ಮತ್ತು ಅವುಗಳ ಕಥೆಗಳನ್ನು ಚಿತ್ರಣೆ ಮಾಡ್ತವೆ. ಸೊ ಅದರಲ್ಲಿ ಕೊಟ್ಟಿರೋದು ಮೊದಲೇದು ಖಾಲಿ ಆಸನ. ಇದು ಬೌದ್ಧ ಸಂಕೇತ. ಇದು ಬುದ್ಧನ ಉಪಸ್ಥಿತಿಯನ್ನು ಸೂಚಿಸಲು ಮತ್ತು ಆತನ ಜ್ಞಾನೋದಯವನ್ನು ಪ್ರತಿನಿಧಿಸಲು ಇದನ್ನು ಬಳಸ್ತಾರೆ. ಇನ್ನು ವೃಕ್ಷ, ಮರ, ಇದು ಸಹ ಒಂದು ಬೌದ್ಧ ಸಂಕೇತ. ಈ ಬೋಧಿ ವೃಕ್ಷದ ಕೆಳಗೆ ಬುದ್ಧನೇ ಜ್ಞಾನೋದಯವಾದ ಸ್ಥಳ, ಆದ್ದರಿಂದ ಇದು ನೇರವಾಗಿ ಬುದ್ಧ ಕಲ್ಪನೆಯೊಂದಿಗೆ ರಿಲೇಟೆಡ್ ಆಗಿದೆ. ಚಕ್ರ, ಇದನ್ನು ಸಹ ಧರ್ಮಚಕ್ರ ಅಂತ ಕರಿತೀವಿ. ಇದು ಬುದ್ಧನು ನೀಡಿದ ಮೊದಲ ಉಪದೇಶವನ್ನು ಮತ್ತು ಧರ್ಮದ ಸಾರ್ವತ್ರಿಕ ನಿಯಮವನ್ನು ಪ್ರತಿನಿಧಿಸುವ ಒಂದು ಪ್ರಮುಖ ಬೌದ್ಧ ಸಂಕೇತವಾಗಿದೆ. ಬಟ್ ಇನ್ನೊಂದು ಆಪ್ಷನ್ ಕೊಟ್ಟಿದ್ದ ಶಾಲ್ಭಾಂಜಿಕ ಇದೆಯಲ್ಲ, ಇದು ಯಾವುದೇ ಕಾರಣಕ್ಕೂ ಬೌದ್ಧಕ್ಕೆ ರಿಲೇಟೆಡ್ ಆಗಿರುವಂಥ ಒಂದು ಸಂಕೇತ ಅಲ್ಲ. ಶಾಲ್ಭಾಂಜಿಕೆ ಅಂದರೆ ಮರದ ಕೊಂಬೆಯನ್ನು ಹಿಡಿದಿರುವ ಅಥವಾ ಮರದ ಕೆಳಗೆ ನಿಂತಿರುವ ಸ್ತ್ರೀ ವಿಗ್ರಹ. ಇದೇನು ಸೂಚನೆ ಮಾಡುತ್ತಂದರೆ ಇದು ಫಲವತ್ತತೆ ಮತ್ತು ಸಮೃದ್ಧಿಯ ಪುರಾತನ ದೇವತೆ ಆಗಿದೆ. ಈ ಸ್ತ್ರೀ ಆಕೃತಿಗಳು ಸಾಮಾನ್ಯವಾಗಿ ಭಾರತೀಯ ಕಲೆಯ ಭಾಗವಾಗಿದ್ದರೂ ಅವು ನೇರವಾಗಿ ಬೌದ್ಧ ರಿಲೇಟೆಡ್ ಆಗಿರುತ್ತೆ, ಬೌದ್ಧ ಕಲ್ಪನೆಗಳಿಂದ ಪ್ರೇರಿತವಾಗಿಲ್ಲ. ಬದಲಾಗಿ ಇವು ಬೌದ್ಧ ಧರ್ಮಕ್ಕಿಂತ ಪೂರ್ವದಲ್ಲಿದ್ದ ಸ್ಥಳೀಯ ನಂಬಿಕೆಗಳು ಮತ್ತು ಪ್ರಕೃತಿ ಆರಾಧನೆಯಿಂದ ಇವು ಬಂದವುಗಳಾಗಿವೆ ಅಂತ ಹೇಳ್ಬೋದು. ಇವುಗಳನ್ನು ಕೇವಲ ಆಲಂಕಾರಿಕ ಅಂಶವಾಗಿ ಸ್ತೂಪದ ತೋರಣಗಳ ಮೇಲೆ ಕೆತ್ತಲಾಗಿದೆ ಅಷ್ಟೇ. ಸೊ ಹಾಗಾಗಿ ಸರಿಯಾದ ಆನ್ಸರ್ ಏನಾಗುತ್ತೆ, ಶಾಲ್ಭಾಂಜಿಕ. ಈ ಶಾಲ್ಭಾಂಜಿಕ ಆಕೃತಿ ಒಂದು ಫಲವತ್ತತೆ ಮತ್ತು ಸಮೃದ್ಧಿಯ ಹಿಂದೂ ಪೂರ್ವದ ಪ್ರೀ ಬುದ್ಧಿಸ್ಟ್ ಅಂತ ಕರಿತೀವಿ ಪುರಾತನ ನಂಬಿಕೆಗಳಿಂದ ಬಂದಿದೆ, ನೇರವಾಗಿ ಬೌದ್ಧ ಧರ್ಮದ ಮೂಲ ಕಲ್ಪನೆಗಳಿಂದ ಅಲ್ಲ. ನೋಡಿ ಇದೆ ಚಿತ್ರ, ಇದು ಶಾಲ್ಭಾಂಜಿಕ. ಓಕೆ, ಶಾಲ್ಭಾಂಜಿಕ ಶಿಲ್ಪಗಳು ಮತ್ತು ಸಾಂಚಿ ಸ್ತೂಪದ ಇತರ ಬೌದ್ಧ ಸಂಕೇತಗಳ ಬಗ್ಗೆ ನಾವು ಎಕ್ಸ್ಪ್ಲೈನ್ ಮಾಡೋದು. ಇದು ರಿಲೇಟೆಡ್ ಆಗಿಲ್ಲ, ಅಂದರೆ ಸಾಂಚಿ ಸ್ತೂಪದ ಬೌದ್ಧ ಸಂಕೇತಗಳು ರಿಲೇಟೆಡ್ ಆಗಿಲ್ಲ, ಬಟ್ ಬೌದ್ಧ ಸ್ತೂಪಗಳಲ್ಲಿ ಈ ಚಿತ್ರ ಇದೆ. ಸೊ ಶಾಲ್ಭಾಂಜಿಕ ಅಂದರೆ ಬೌದ್ಧೇತರ ಮೂಲದ, ಅಂದರೆ ದ ನಾನ್ ಬುದ್ಧಿಸ್ಟ್ ಸ್ಕಲ್ಪ್ಚರ್ ಅಥವಾ ಮದನಕಾಯಿ ಅಂತ ಕರಿತೀವಿ. ಮದನಕಾಯಿ ಸಾಂಚಿ ಸ್ತೂಪದಲ್ಲಿ ಕಂಡು ಬಂದರೂ ಅದು ನೇರವಾಗಿ ಬೌದ್ಧ ಧರ್ಮದ ತತ್ವಗಳಿಂದ ಹುಟ್ಟಿದ ಶಿಲ್ಪ ಅಲ್ಲ. ಬಟ್ ಖಾಲಿ ಕುರ್ಚಿ, ಮರ, ಆಮೇಲೆ ಇನ್ನೊಂದು ವೃಕ್ಷ, ಖಾಲಿ ಕುರ್ಚಿ, ಚಕ್ರ, ಇವು ಮೂರು ಬೌದ್ಧ ಕಲ್ಪನೆಯಿಂದ ಬಂದವೆ, ಬೌದ್ಧ ತತ್ವ ಹುಟ್ಟಿವೆ. ಬಟ್ ಶಿಲ್ಪ, ಬಟ್ ಇದು ಅಲ್ಲ. ಮದನಾಂಬಿಕಾ ಅಥವಾ ಮದನಕಾಯಿ ಅದು ಶಾಲ್ಭಾಂಜಿಕ. ಈ ಸ್ಕಲ್ಪ್ಚರು ಅಲ್ಲ, ರಿಲೇಟೆಡ್ ಟು ನಾಟ್ ಬೌದ್ಧಿಸ್ಟ್. ಓಕೆ, ಸೊ ಪ್ರಾಚೀನ ನೋಡಿದ್ರೆ ಇದು ಬೌದ್ಧ ಧರ್ಮಕ್ಕಿಂತ ಆಗಮಕ್ಕಿಂತ ಮುಂಚೆ ಭಾರತೀಯ ಕಲೆ ಮತ್ತು ಸಂಸ್ಕೃತಿಯಲ್ಲಿ ಈ ಒಂದು ಸ್ಕಲ್ಪ್ಚರ್ ಇತ್ತು. ಇದು ಫಲವತ್ತತೆಯನ್ನು, ಫರ್ಟಿಲಿಟಿ ಮತ್ತು ಸಮೃದ್ಧಿ, ಅವಾರ್ಡೆನ್ಸ್ ಮತ್ತು ಸಸ್ಯವರ್ಗದ ದೇವತೆಗಳಿಂದ ಇದು ಪೂಜಿಸಲ್ಪಟ್ಟಿತ್ತು. ಸೊ ಶಾಲ್ಭಾಂಜಿಕ ಎಂದರೆ ಸಾಮಾನ್ಯವಾಗಿ ಮರದ ರೆಂಬೆಯನ್ನು ಹಿಡಿದ, ಸಾಮಾನ್ಯವಾಗಿ ಅಶೋಕ ವೃಕ್ಷವನ್ನು ನಿಂತಿರುವ ಆಕರ್ಷಕ ಭಂಗಿಯಲ್ಲಿರುವಂಥ ಸ್ತ್ರೀ ಆಕೃತಿ. ಹೇಳಿದ್ನಲ್ಲ, ಇದೆ ಸ್ತ್ರೀ ಆಕೃತಿ, ಅಶೋಕ ವೃಕ್ಷ. ಸಾಂಚಿಯಲ್ಲಿ ಇದರ ಮಹತ್ವ. ಸಾಂಚಿಯ ಪ್ರವೇಶ ದ್ವಾರಗಳಾದ ತೋರಣಗಳ ಮೇಲೆ ಇವುಗಳನ್ನು ವಿಶೇಷವಾಗಿ ಕೆತ್ತಿದ್ದಾರೆ. ಇವು ಸ್ತೂಪದ ಅಲಂಕಾರಿಕ ಮತ್ತು ಮಂಗಳಕರ ಅಂಶಗಳಾಗಿವೆ ಅಂತ ಹೇಳ್ತಾರೆ. ಬೌದ್ಧ ಧರ್ಮವು ತನ್ನ ಆರಂಭಿಕ ಹಂತದಲ್ಲಿ ಅಲ್ಲಿನ ಸ್ಥಳೀಯರ ನಂಬಿಕೆಗಳು ಮತ್ತು ಸಂಕೇತಗಳನ್ನು ಸಹಜವಾಗಿ ಅದೇನು ಮಾಡ್ತು, ಸ್ವೀಕರಿಸ್ತು ಮತ್ತು ಅವುಗಳನ್ನು ಬೌದ್ಧ ಸ್ಮಾರಕಗಳ ಭಾಗವಾಗಿಸ್ತು. ಶಾಲ್ಭಾಂಜಿಕ ಅಂತಹ ಸಮನ್ವಯದ ಒಂದು ಉತ್ತಮ ಎಕ್ಸಾಂಪಲ್ ಅಂತ ಹೇಳ್ಬೋದು. ಸೊ ಬೌದ್ಧ ಧರ್ಮದ ಪ್ರಮುಖ ಸಂಕೇತಗಳು ಹೇಳಿದಂಗೆ ಸಾಂಚಿ ಸ್ತೂಪದಲ್ಲಿರುವ ಉಳಿದ ಶಿಲ್ಪಗಳು ಬೌದ್ಧನ ಉಪಸ್ಥಿತಿ ಮತ್ತು ಆತನ ತತ್ವಗಳನ್ನು ಪ್ರತಿನಿಧಿಸುವ ಪ್ರಮುಖ ಸಂಕೇತಗಳಾಗಿವೆ. ಒಂದು ಖಾಲಿ ಆಸನ, ಎಂಟಿ ಸೀಟ್, ಇದು ಬುದ್ಧನ ಮಹಾಜ್ಞಾನೋದಯ ಮತ್ತು ಆತನ ಉಪಸ್ಥಿತಿಯನ್ನು ಪ್ರತಿನಿಧಿಸುತ್ತದೆ, ಸಂಕೇತಿಸುತ್ತದೆ. ಇತಿಹಾಸ ನೋಡಿದರೆ ಬೌದ್ಧ ಧರ್ಮದ ಪ್ರಾರಂಭಿಕ ಅವಧಿಯಲ್ಲಿ ಸುಮಾರು ಕ್ರಿಸ್ತಪೂರ್ವ 2ನೇ ಶತಮಾನದವರೆಗೆ ಬುದ್ಧನನ್ನು ಮಾನವ ರೂಪದಲ್ಲಿ ಕೆತ್ತುವುದು ಏನಾಗಿತ್ತು, ನಿಷೇಧವಾಗಿತ್ತು. ಆದ್ದರಿಂದ ಖಾಲಿ ಆಸನ, ಆತನ ಹೆಜ್ಜೆ ಗುರುತುಗಳು ಅಥವಾ ಛತ್ರಿಗಳ ಮೂಲಕ ಆತನನ್ನು ಏನು ಮಾಡ್ತಾಯಿದ್ರು, ಪ್ರತಿನಿಧಿಸಲಾಗ್ತಿತ್ತು. ವೃಕ್ಷ, ಸೊ ವೃಕ್ಷ ಏನು ಪ್ರತಿನಿಧಿಸುತ್ತೆ ಅಂದರೆ ಇದು ಬೋಧಿ ವೃಕ್ಷ ಗೊತ್ತೈತೆ, ಅಥವಾ ಅಶ್ವತ್ಥ ಮರ. ಈ ಅಶ್ವತ್ಥ ಮರವನ್ನು ಪ್ರತಿನಿಧಿಸುತ್ತೆ. ಈ ಮರದ ಕೆಳಗೆ ಸಿದ್ಧಾರ್ಥ ಗೌತಮರಿಗೆ ಜ್ಞಾನೋದಯವಾಯಿತು. ಇದರ ಮಹತ್ವ ನೋಡಿದ್ರೆ ಇದು ಜ್ಞಾನದ ಸಾಧನೆ ಮತ್ತು ಬುದ್ಧತ್ವದ ಪ್ರಮುಖ ಸಂಕೇತವಾಗಿ ಇದು ಸೂಚಿಸುತ್ತೆ. ಇನ್ನು ಚಕ್ರ ಏನಪ್ಪ ಪ್ರತಿನಿಧಿಸುತ್ತೆ ಅಂದರೆ ಇದು ಧರ್ಮಚಕ್ರ ಅಂತ ಕರಿತೀವಿ.
ಇದು ಬುದ್ಧನ ಧರ್ಮೋಪದೇಶ ಮತ್ತು ಧರ್ಮದ ಸಾರ್ವತ್ರಿಕ ಆಡಳಿತವನ್ನು ಸೂಚಿಸುತ್ತೆ. ಆ ಚಕ್ರದಲ್ಲಿ ಏನಿದೆ 8 ಕಡ್ಡಿಗಳಿದೆ. ಇದರ ಮಹತ್ವ ಏನಪ್ಪ ಅಂದರೆ ಸಾಮಾನ್ಯವಾಗಿ ಬುದ್ಧನ ಅಷ್ಟಾಂಗ ಮಾರ್ಗವನ್ನು ಪ್ರತಿನಿಧಿಸುವ ಕೆಲಸವನ್ನು ಈ ಚಕ್ರ ಮಾಡುತ್ತೆ. ಹಾಗೂ ದುಃಖದ ಮುಕ್ತಿಯನ್ನು ತೋರಿಸುತ್ತೆ. ಸೊ ಸಾಂಚಿ ಸ್ತೂಪ ಬೌದ್ಧ ಧರ್ಮದ ಕಥೆಗಳನ್ನು, ಜಾತಕ ಕಥೆಗಳನ್ನು, ತತ್ವಗಳನ್ನು ವಿವರಿಸಿದರು. ಶಾಲ್ಬಾಂಚಿಕ ಶಿಲ್ಪವು ಮಾತ್ರ ಆಗಿನ ಸ್ಥಳೀಯ ಮತ್ತು ಪೂರ್ವ ಬೌದ್ಧ ನಂಬಿಕೆಗಳ ಮೇಲೆ ಪ್ರಭಾವವನ್ನು ಪ್ರತಿಬಿಂಬಿಸುತ್ತೆ. ಸೊ ವಿಚ್ ಒನ್ ಆಫ್ ದ ಫಾಲೋವಿಂಗ್ ಸ್ಕಲ್ಪ್ಚರ್ ಫೌಂಡ್ ಅಟ್ ಸಾಂಚಿ ಸ್ತೂಪ ಈಸ್ ನಾಟ್ ಡೈರೆಕ್ಟ್ಲಿ ಇನ್ಸ್ಪೈರ್ಡ್ ಬೈ ಬೌದ್ಧಿಸ್ಟ್ ಐಡಿಯಾಸ್ ಅಂದರೆ ಶಾಲ್ಬಾಂಚಿಕ, ಬಿ ಆಪ್ಷನ್. ಓಕೆ, ಸೊ ಇದನ್ನು ಸಹ ತುಂಬ ಇನ್ ಡೀಟೇಲ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನಾನು ಹೇಳಿದ್ದನ್ನು ಕ್ಲಾಸ್ ಕೇಳುವ ನೋಟ್ಸ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ನೆಕ್ಸ್ಟ್ ಕ್ವಶನ್. ಸೊ ಇನ್ ಬ್ರಿಟಿಷ್ ಇಂಡಿಯಾ ವಿಚ್ ಒನ್ ಆಫ್ ದ ಫಾಲೋವಿಂಗ್ ಆ್ಯಕ್ಟ್ಸ್ ಪರ್ಮಿಟೆಡ್ ಡಿಟೆನ್ಷನ್ ವಿತೌಟ್ ಟ್ರಯಲ್ ಫಾರ್ ಅಪ್ ಟು 2 years ಅಂತೇಳಿ. ರೆಗ್ಯುಲೇಟಿಂಗ್ ಆ್ಯಕ್ಟ್ 1773, ರೌಲತ್ ಆ್ಯಕ್ಟ್ 1919, ಪಿಟ್ಸ್ ಇಂಡಿಯಾ ಆ್ಯಕ್ಟ್ 1784, ಗೌರ್ಮೆಂಟ್ ಇಂಡಿಯಾ ಆ್ಯಕ್ಟ್ 1935. ಅಂದರೆ ಬ್ರಿಟಿಷ್ ಭಾರತದಲ್ಲಿ ವಿಚಾರಣೆ ಇಲ್ಲದೆ 2 ವರ್ಷಗಳವರೆಗೆ ಬಂಧನಕ್ಕೆ ಅನುಮತಿ ನೀಡಿದ ಕೆಳಗಿನ ಕಾಯ್ದೆ ಯಾವುದು ಅಂತ ಕೇಳಿದ್ದಾನೆ. ಅಂದರೆ ರೆಗ್ಯುಲೇಟಿಂಗ್ ಆ್ಯಕ್ಟಾ, ರೌಲತ್ ಕಾಯ್ದೆನ, ಪಿಟ್ಸ್ ಇಂಡಿಯಾ ಕಾಯ್ದೆನ, ಭಾರತ ಸರ್ಕಾರ ಕಾಯ್ದೆ. ಸೊ ಈಸಿ ಕ್ವಶನ್ನು. ರೌಲತ್ ಕಾಯ್ದೆ ಸಾಕಷ್ಟು ಬಾರಿ ಎಕ್ಸಾಮಲ್ಲಿ ಬಂದಿದೆ, 1919. ಸೊ ರೌಲತ್ ಕಾಯ್ದೆ 1919 ಬ್ರಿಟಿಷ್ ಸರ್ಕಾರ ಭಾರತದಲ್ಲಿ ಬೆಳೆಯುತ್ತಿದ್ದ ರಾಷ್ಟ್ರೀಯವಾದಿ ಚಳವಳಿಗಳನ್ನು ಮತ್ತು ರಾಜಕೀಯ ಚಟುವಟಿಕೆಗಳ ಹತ್ತಿಕ್ಕಲನ್ನು ಜಾರಿಗೆ ತರ್ತಾರೆ. ಈ ಕಾಯ್ದೆಯು ಬ್ರಿಟಿಷ್ ಸರ್ಕಾರಕ್ಕೆ ಯಾವುದೇ ವ್ಯಕ್ತಿಯನ್ನು ವಿಚಾರಣೆ ಇಲ್ಲದೆ ವಿತೌಟ್ ಟ್ರಯಲ್ ಗರಿಷ್ಠ 2 ವರ್ಷಗಳವರೆಗೆ ಬಂಧನದಲ್ಲಿಡಲು ಅಪಾರ ಅಧಿಕಾರವನ್ನು ಈ ಕಾಯ್ದೆ ನೀಡಿತು. ಇದು ಭಾರತೀಯರ ನಾಗರಿಕ ಹಕ್ಕುಗಳನ್ನು ದೊಡ್ಡ ಪ್ರಮಾಣದಲ್ಲಿ ಉಲ್ಲಂಘಿಸಿತು. ಜೊತೆಗೆ ಮಹಾತ್ಮ ಗಾಂಧಿಯವರು ಸಹ ಇದಕ್ಕೆ ವಿರುದ್ಧವಾಗಿ ಇವರ ನೇತೃತ್ವದಲ್ಲಿ ವ್ಯಾಪಕ ಪ್ರತಿಭಟನೆಗಳಿಗೂ ಸಹ ಈ ಕಾಯ್ದೆ ಕಾರಣ ಆಯಿತು. ಸೊ ಗೊತ್ತೇ ಇದೆ, ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ. ಸೊ ರೌಲತ್ ಕಾಯ್ದೆ 1919. ಈ ಕಾಯ್ದೆ ಬ್ರಿಟಿಷ್ ಭಾರತ ಇತಿಹಾಸ ಒಂದು ವಿವಾದಾತ್ಮಕ ಮತ್ತು ದಮನಕಾರಿ ಕಾನೂನು. ಇದನ್ನು ಸಾಮಾನ್ಯವಾಗಿ ಕಪ್ಪು ಕಾಯ್ದೆ ಅಥವಾ ಬ್ಲ್ಯಾಕ್ ಆ್ಯಕ್ಟ್ ಅಂತಲೂ ಸಹ ಕರೀತಾರೆ. ಈ ಕಾಯ್ದೆಯ ಮುಖ್ಯ ಉದ್ದೇಶ ಏನು ನೋಡಿದ್ರೆ, ಮೊದಲ ಮಹಾಯುದ್ಧದ ಸಮಯ 1914-18ರಲ್ಲಿ ಜಾರಿಯಲ್ಲಿದ್ದಂತಹ ಭಾರತ ರಕ್ಷಣಾ ಕಾಯ್ದೆ, ಡಿಫೆನ್ಸ್ ಆಫ್ ಇಂಡಿಯನ್ ಆ್ಯಕ್ಟ್, ಇದನ್ನು ಬ್ರಿಟಿಷರು ಯುದ್ಧದ ನಂತರ ಮುಂದುವರಿಸಲು ಬಯಸ್ತಾರೆ. ಈ ಕಾಯ್ದೆ ಮುಖ್ಯ ಉದ್ದೇಶ ಏನಪ್ಪ ಅಂದರೆ ಭಾರತದಲ್ಲಿ ಬೆಳೆಯುತ್ತಿದ್ದಂತಹ ರಾಷ್ಟ್ರೀಯವಾದಿ ಚಳವಳಿಗಳನ್ನು ಮತ್ತು ಕ್ರಾಂತಿಕಾರಿ ಚಟುವಟಿಕೆಗಳನ್ನು ಸಂಪೂರ್ಣವಾಗಿ ಹತ್ತಿಕ್ಕದಾಗಿತ್ತು. ಇದಕ್ಕೆ ಸಂಬಂಧಪಟ್ಟಂಗೆ ಸಿಡ್ನಿ ರೌಲತ್ ಸಮಿತಿ ಆಗುತ್ತೆ. ಬ್ರಿಟಿಷ್ ಸರ್ಕಾರ ಏನು ಮಾಡುತ್ತೆ, ಭಾರತದಲ್ಲಿನ ರಾಜಕೀಯ ಪಿತೂರಿಗಳ ಸ್ವರೂಪವನ್ನು ಪರಿಶೀಲಿಸಲು ಸರ್ ಸಿಡ್ನಿ ರೌಲತ್ ಅವರ ನೇತೃತ್ವದ ಒಂದು ಸಮಿತಿಯನ್ನು ನೇಮಿಸುತ್ತೆ. ಈ ಸಮಿತಿಯ ಶಿಫಾರಸುಗಳ ಆಧಾರದ ಮೇಲೆ ಈ ರೌಲತ್ ಕಾಯ್ದೆಯನ್ನು 1919 ಮಾರ್ಚಲ್ಲಿ ಜಾರಿಗೆ ತರ್ತಾರೆ. ಸೊ ಕಾಯ್ದೆಯ ಪ್ರಮುಖ ರೂಲ್ಸ್ಗಳು ಏನಪ್ಪ ಇದ್ದು ಅಂದರೆ, ಅಧಿಕಾರಗಳೇನಪ್ಪ ಅಂದರೆ, ಈ ಕಾಯ್ದೆ ಬ್ರಿಟಿಷ್ ಸರ್ಕಾರಕ್ಕೆ ಅಪಾರವಾದ ಆಯನಿಯಂತ್ರಿತವಾದ ಅಧಿಕಾರ ನೀಡಿತು. ಸೊ ವಿಚಾರಣೆ ಇಲ್ಲದೆ ಬಂಧನ, ಡಿಟೆನ್ಷನ್ ವಿತೌಟ್ ಟ್ರಯಲ್. ಈ ಕಾಯ್ದೆ ಬ್ರಿಟಿಷ್ ಪೊಲೀಸರಿಗೆ ಯಾವುದೇ ವಾರಂಟ್ ಅಥವಾ ವಿಚಾರಣೆ ಇಲ್ಲದೆ ಕೇವಲ ಸಂದೇಹದ ಆಧಾರದ ಮೇಲೆ ಯಾವುದೇ ಭಾರತೀಯ ವ್ಯಕ್ತಿಯನ್ನು 2 ವರ್ಷಗಳವರೆಗೆ ಬಂಧನ ನೀಡಲು ಅವಕಾಶ ನೀಡಿತು. ಸೊ ಈ ಟೈಮಲ್ಲಿ ಅವರಿಗೆ ಮನವಿ ಮಾಡ್ಕೊಳ್ಳೋಂಗಿರಲಿಲ್ಲ, ವಕೀಲಿಕೆ ಇರಲಿಲ್ಲ, ದೂರ ಇರಲಿಲ್ಲ. ನೋ ವಕೀಲಿ, ನೋ ದಲೀಲ, ನೋ ಅಪೀಲ್ ಅಂತ ಇತ್ತು. ಸೊ ಬಂಧಿತ ವ್ಯಕ್ತಿಗೆ ಯಾವುದೇ ನ್ಯಾಯಾಲಯದಲ್ಲಿ ಮನವಿ ಮಾಡಲು, ಅಪೀಲ್ ಮಾಡಲು, ತನ್ನ ಪರವಾಗಿ ವಾದಿಸಲು, ವಕೀಲಿ ಮಾಡಲು ಅಥವಾ ಸರ್ಕಾರದ ಕ್ರಮವನ್ನು ಪ್ರಶ್ನಿಸಲು, ಆರ್ಗ್ಯುಮೆಂಟ್ ಮಾಡಲು ಈ ಕಾಯ್ದೆಯಲ್ಲಿ ಅವಕಾಶ ಇರಲಿಲ್ಲ. ಸೊ ಇದು ಮೂಲಭೂತ ನಾಗರಿಕ ಸ್ವಾತಂತ್ರ್ಯ, ಭಾರತದ ಮೂಲಭೂತ ನಾಗರಿಕ ಸ್ವಾತಂತ್ರ್ಯಗಳ ನೇರ ಉಲ್ಲಂಘನೆ ಆಗಿತ್ತು. ಜೊತೆಗೆ ಆಗಿನ ಪತ್ರಿಕಾ ಸ್ವಾತಂತ್ರ್ಯ ಹರಣ ಸಹ ಆಗಿತ್ತು. ಪತ್ರಿಕೆಗಳ ಮೇಲೆ ಕಠಿಣ ನಿಯಂತ್ರಣ ಹೇರಲಾಯಿತು ಮತ್ತು ರಾಜಕೀಯ ಚಟುವಟಿಕೆಗಳನ್ನು ವರದಿ ಮಾಡುವುದನ್ನು ಆ ಟೈಮಲ್ಲಿ ಈ ಕಾಯ್ದೆಯಲ್ಲಿ ನಿರ್ಬಂಧಿಸಲಾಯಿತು. ಸೊ ರೌಲತ್ ಕಾಯ್ದೆ ಭಾರತೀಯ ರಾಜಕೀಯದ ಮೇಲೆ ಹಲವಾರು ರೀತಿ ಪರಿಣಾಮ ಬೀರಿತು. ಸೊ ಆನ್ಸರ್ ಏನಾಯ್ತು, ಇನ್ ಬ್ರಿಟಿಷ್ ಇಂಡಿಯಾ ವಿಚ್ ಒನ್ ಆಫ್ ದ ಅಮಾಂಗ್ ದ ಫಾಲೋವಿಂಗ್ ಆ್ಯಕ್ಟ್ಸ್ ಪರ್ಮಿಟೆಡ್ ಡಿಟೆನ್ಷನ್ ವಿತೌಟ್ ಟ್ರಯಲ್ ಫಾರ್ ಅಪ್ ಟು 2 years ಅಂದರೆ ರೌಲತ್ ಆ್ಯಕ್ಟ್ 1919. ಓಕೆ, ಒಟ್ಟು 5 ಪ್ರಶ್ನೆಗಳನ್ನು ಇನ್ ಡೀಟೇಲ್ ಎಕ್ಸ್ಪ್ಲೈನ್ ಮಾಡಿದೆ. ಖಂಡಿತ ತುಂಬ ಇನ್ ಡೀಟೇಲ್ ಎಕ್ಸ್ಪ್ಲೈನ್ ಮಾಡಿ ಅಂತ ಹೇಳ್ತೀನಿ. ಹೇಳಿದ್ನಲ್ಲ, ಕ್ಲಾಸ್ ಕೇಳುವಾಗ ಕಂಟೆಂಟ್ ಇಷ್ಟ ಆದರೆ ಕ್ಲಾಸ್ ಕೇಳುವಾಗ ನೋಟ್ಸ್ ಮಾಡ್ಕೊಂಡು ಮರಿಬೇಡಿ. ಹಾಗೆ ಕಂಟೆಂಟ್ ಇಷ್ಟ ಆದರೆ ಎಕ್ಸಾಮ್ ಹಾಸ್ಪಿಟಲ್ ಶೇರ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋನ ಇಲ್ಲಿ ಮುಗಿಸ್ತೀನಿ. ಒನ್ಸ್ ಅಗೇನ್ ಆಲ್ ಆಫ್ ಯು ಥ್ಯಾಂಕ್ ಯು.